ಇವತ್ತು ಸನ್ಮಾನ್ಯ ಚರಂತಿ ಮಠ್ ಅವರ ನಾಮಿನೇಷನನ್ನು ನಮ್ಮೆಲ್ಲ ಪ್ರಮುಖರೊಂದಿಗೆ ನಮ್ಮ ರಾಜ್ಯಾಧ್ಯಕ್ಷರು, ಆನಂತರ ಜಗದೀಶ್ ಶೆಟ್ಟರು, ಗದ್ದಿಗೌಡರು, ಕಾರಜೋಳ ಅವರು, ನಿರಾಣಿಯವರು, ಈ ರೀತಿ ಅನೇಕ ಪ್ರಮುಖರು ಸೇರಿದಂತೆ ಮಾಡಿದ್ದಾರೆ. ಇವತ್ತು ಇಲ್ಲಿನ MLC ಅವರಾದಂಥ PH ಪೂಜಾರ್ ಅವರು, ಹನುಮಂತ್ ನಿರಾಣಿಯವರು, ಈ ರೀತಿ ಇಲ್ಲಿ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ಹೊರಗಿನಿಂದನೂ ಬೇರೆ ಬೇರೆ ನಮ್ಮ ರಾಜ್ಯದ ಪ್ರಮುಖರು ಬಂದು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಾಂಗ್ರೆಸ್ ಪಾರ್ಟಿಯ ದುರಾಡಳಿತ, ಸಿದ್ದರಾಮಯ್ಯನವರ ಸರ್ಕಾರದ ದುರಾಡಳಿತ ಮತ್ತು ಅವ್ರದ್ದೇನು ವಂಶವಾಹಿನಿಯನ್ನೇ ಬೆಳೆಸ್ತಾ ಇದ್ದಾರೆ. ಅಲ್ಲಿ ಮೊಮ್ಮಗ ಮತ್ತು ಇಲ್ಲಿ ಮಗ ಇಬ್ಬರನ್ನೂ ಜನ ಮನೆಗೆ ಕಳಿಸ್ತಾರೆ. ಮೊಮ್ಮಗನ ಮತ್ತು ಮಗನ್ನ ಇಬ್ಬರನ್ನೂ ಮನೆಗೆ ಕಳಿಸುವಂಥ ಕಾಲ ಸನ್ನಿಹಿತವಾಗಿದೆ. ಇವತ್ತು ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತು ತುಷ್ಟೀಕರಣದ ರಾಜಕಾರಣ, ವಿಶೇಷವಾಗಿ ಎಲ್ಲೆಲ್ಲಿ ಶಿವಾಜಿ ಮೆರವಣಿಗೆ ನಡೀತದೆ, ಎಲ್ಲೆಲ್ಲಿ ಗಣಪತಿ ಮೆರವಣಿಗೆ ನಡೀತದೆ, ಅಲ್ಲಿ ತುಷ್ಟೀಕರಣದ ಒಂದು ಪರಿಣಾಮವಾಗಿ ಆ ತುಷ್ಟೀಕರಣದ ನೀತಿಯಿಂದಾಗಿ, ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದಾಗಿ ಮತಾಂಧ ಶಕ್ತಿಗಳು ತಲೆ ಎತ್ತಿ ಇದ್ದ ಸಾಮರಸ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಇದರ ಜೊತೆಗೆ ಸುಮಾರು 50 ಬೇರೆ ಬೇರೆ ವಿಭಾಗದಲ್ಲಿ ಬೆಲೆಗಳನ್ನು ಏರಿಸಿದ್ದಾರೆ. ಮರಣ ಮತ್ತು ಜನನ ಪತ್ರದ ಸರ್ಟಿಫಿಕೇಟ್ ಸೇರಿ ಎಲ್ಲರ ದರಗಳು ಇವತ್ತು ಏರಿಕೆಯಾಗಿದ್ದಾವೆ. ಹಾಗಾಗಿ ಜನ ಬೇಸತ್ತಿದ್ದಾರೆ. ಇದರ ಜೊತೆಗೆ ಭ್ರಷ್ಟಾಚಾರ, ವಾಲ್ಮೀಕಿ ನಿಗಮದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಸತತವಾಗಿ ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡಿರುವಂಥ ಕಾಂಗ್ರೆಸ್ ಪಾರ್ಟಿಗೆ ಬೆಲೆ ಏರಿಕೆ, 3 ಸರ್ತಿ ಡೀಸೆಲು ಪೆಟ್ರೋಲು ಬೆಲೆ ಏರಿಸಿದ್ದಾರೆ. ಈ ಎಲ್ಲ ನೀವು ಬೇರೆ ಬೇರೆ ರೋಡ್ ಟ್ಯಾಕ್ಸು ಎಲ್ಲ ಸಂಗತಿಗಳನ್ನು ಏರಿಸಿದ್ದಾರೆ. ಮತ್ತು ಈ ಬಾಗಲಕೋಟೆ ಜಿಲ್ಲೆ ಹೆಂಗಿದೆ ಅಂತಂದ್ರೆ, ಇತಿಹಾಸವನ್ನು ನೀವು ಗಮನಿಸಿದರೆ ಹುನಗುಂದ ವಿಧಾನಸಭಾ ಕ್ಷೇತ್ರದ್ದೇನು ಬೈ ಎಲೆಕ್ಷನ್ ಆಗಿತ್ತು, ಆವಾಗ ನಾವು ಫಸ್ಟ್ ಟೈಮ್ ಅವತ್ತು ಪ್ರಗತಿಪರ ಜನತಾದಳ ಅಂತ ಒಂದು ಜನತಾದಳ ಇತ್ತು. ಆ ಜನತಾದಳ ಕಾಂಗ್ರೆಸ್ ಮಧ್ಯೆ ಫೈಟ್ ಅಂತ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಕ್ಲೋಸ್ ಸೆಕೆಂಡ್ ಬಂದಾಗಿನಿಂದ ಇಡೀ ಈ ಭಾಗದಲ್ಲಿ ಒಂದು ಭಾಳ ದೊಡ್ಡ ಸ್ಪೀಡ್, ವೇಗ ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿದೆ. ಈ ಚುನಾವಣೆಯಿಂದ ಸಹಿತ ಇದೊಂದು ದೊಡ್ಡ ತಿರುವನ್ನು ನಮ್ಮ ರಾಜ್ಯದ ರಾಜಕಾರಣಕ್ಕೆ ಕೊಡಲಿದೆ. ಅದಕ್ಕೆ ನಮ್ಮ ಪಕ್ಷದ ಇಲ್ಲಿನ ಎಲ್ಲ ಮುಖಂಡರು, ವಿಶೇಷವಾಗಿ ಜಿಲ್ಲೆಯ ಮುಖಂಡರು ಒಟ್ಟಾಗಿ ಕೆಲಸ ಮಾಡುವ ದೃಷ್ಟಿಯಿಂದನೂ ಮತ್ತು ಅದರ ಜೊತೆಗೆ ಸ್ಟ್ರಾಟಜಿಕ್ಕಾಗಿ ಕೆಲಸ ಮಾಡೋ ದೃಷ್ಟಿಯಿಂದನೂ ನಾವು ಕಮಿಟಿಯನ್ನು ಮಾಡಿದ್ದೇವೆ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ. ಮತ್ತು ಎಲ್ಲ ಪ್ರಮುಖರು ಇಲ್ಲಿ ಸಮಯವನ್ನು ಕೊಟ್ಟು ಕೆಲಸವನ್ನು ಮಾಡ್ತಾರೆ.